ಹೆಲೋ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ವಿಡಿಯೋಗೆ ಮತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಗಣಪತಿ ಹಬ್ಬದ ಒಂದು ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾಗಲೇ ಈ ಗಣಪತಿ ಹಬ್ಬ ಎಲ್ಲ ಮುಗಿದು ಈ ಗಣಪತಿ ಎಲ್ಲ ಬಿಟ್ಟು ಒಂದು ವಾರದ ಮೇಲಾಗ್ಬಿಟ್ಟಿದೆ ನಮ್ಮ ಏರಿಯಾ ಗಣಪತಿ ಇದು. ಇದು ಗಣಪತಿ ಬಿಡುವಂತಹ ದಿನ ನಾನು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸಿದ ವಿಡಿಯೋ ಇದು. ಹೂವು ನಾನೇ ಮನೆಯಲ್ಲಿ ಹಾರ ರೆಡಿ ಮಾಡಿದೆ, ಶಾಮಂತಿಗೆ ಹೂವು ಮತ್ತು ಗುಲಾಬಿ ಹೂವು ಹಾಕ್ಬಿಟ್ಟು. ಆ್ಯಂಡ್ ನಮ್ಮ ಮನೆ ಗಿಡದಲ್ಲಿ ನಮ್ಮ ನಾಳೆ ವ್ಲಾಗಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ದಾಸವಾಳ ಹೂ ಗಿಡ. ಅದರಲ್ಲಿ 2 ದಾಸವಾಳ ಹೂವು ಬಿಟ್ಟಿತ್ತು, ಅದನ್ನು ಕೂಡ ತಂದುಬಿಟ್ಟು ನಾನು ಗಣಪತಿಗೆ ಮುಡಿಸಿದ್ದೆ ಆ ಕಡೆ ಈ ಕಡೆ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ನನಗೆ ಆ್ಯಂಡ್ ತುಂಬ ಖುಷಿಯಾಗಿರುವಂತಹ ಸ್ಟೋರಿ. ಲಾಸ್ಟ್ ದಿನ ಗಣಪತಿ ಬಿಡೋ ದಿನನೇ ಪೂಜೆ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ಗಣಪತಿನ 5 ದಿನ ಕೂರಿಸಿದ್ರು. ಭಾನುವಾರ ಇವತ್ತು ಬಿಡ್ತಾ ಇರೋದು. ಪ್ರಸಾದನ ಮಾಡ್ಕೊಂಡು ಬಂದಿದ್ದೀನಿ ನಾನು, ಮೊಸರು ಅನ್ನ. ಬೇರೆ ಪ್ರಸಾದ ಎಲ್ಲ ಮಾಡೋದಕ್ಕೆ ಒಬ್ಬಳಿಗೆ ರಿಸ್ಕು ಜಾಸ್ತಿ. ಆ್ಯಂಡ್ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಆಗಿದ್ದೆ ನಾನು ಅವತ್ತು. ಅವತ್ತಿಂದ ನನ್ನ ಹೆಲ್ತಲ್ಲಿ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಯಿತು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನಾಯಿತು ಅಂತ. ಅನ್ಹೆಲ್ತಿ ಫೀಲ್ ಅವತ್ತು ಬೆಳಗ್ಗೆಯಿಂದ ನನಗೆ ಸ್ಟಾರ್ಟ್ ಆಗಿತ್ತು. ಮಕ್ಕಳು ವೀಡಿಯೋ ಮಾಡ್ತಾಯಿದ್ದಾರೆ, ಮಧ್ಯ ಎಲ್ಲ ಓಡಾಡ್ತಾ ಇದ್ದಾರೆ. ಆ್ಯಂಡ್ ಹೇಗೆ ವೀಡಿಯೋ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ಬಕೆಟಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಕಡೆ ಸೈಡು, ಅದೇ ನಾನು ಮಾಡ್ಕೊಂಡು ಬಂದಿರೋ ಪ್ರಸಾದ. ಸಿಂಪಲ್ಲಾಗಿ ಮೊಸರು ಅನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮಾಡ್ಕೊಂಡು ಬಂದೆ. ಬಟ್ ಆ ಪ್ರೊಸೆಸ್ಸು ಏನೂ ಕಮ್ಮಿ ಇರಲಿಲ್ಲ. ಮೊಸರನ್ನ ಮಾಡೋದು ಪ್ರೊಸೆಸ್ಸು ಕೂಡ ಲಾಂಗ್ ಇತ್ತು, ಸ್ವಲ್ಪ ರಿಸ್ಕಾಗೇ ಇತ್ತು. ಅದರಲ್ಲೂ ಹುಷಾರಿಲ್ಲದೆ ಇರೋ ಕಾರಣ. ದೇವ್ರ ಕೆಲಸ ಅಲ್ವಾ. ಸ್ವಲ್ಪ ಎಫರ್ಟ್ಸ್ ಹಾಕಿ ಕಷ್ಟ ಅನ್ನಿಸ್ದೇ ಇರೋ ರೀತಿ ಮಾಡ್ಕೊಂಡು ಬಂದೆ. ಇಟ್ಸ್ ಓಕೆ ಅಂತ. ಜಾಸ್ತಿ ಕಷ್ಟನೂ ಅನ್ನಿಸ್ಲಿಲ್ಲ. ಬಟ್ ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಫುಲ್ಲು ಅನ್ಈಸಿ ಫೀಲಾಗಿ ಮಲ್ಕೊಂಡೇ ಬಿಟ್ಟೆ ನಾನು. 2 ಪಾತ್ರೆಗಳಲ್ಲಿ ತೊಗೊಂಡು ಬಂದಿದ್ದೀನಿ ಪ್ರಸಾದನ. ಇವರೇ ಹಂಚ್ತಾರೆ, ನಾನೇನು ಪ್ರಸಾದ ಯಾರಿಗೂ ಕೊಡೋದಕ್ಕೆ ಹೋಗೋದಿಲ್ಲ. ಪೂಜೆ ಮಾಡ್ತಾಯಿದ್ದೀನಿ ಈಗ ಫೈನಲಿ. ನಾನು ಮಕ್ಕಳು ಎಲ್ಲ ಬಂದು ಪೂಜೆ ಮಾಡ್ತಾಯಿದ್ವಿ. ಚಿಕ್ಕ ಪುಟಾಣಿ ಗಣೇಶ ಕೂರಿಸಿದ್ರು, ಸೀರೆಲೆ ಅವರೆಲ್ಲ ಡೆಕೋರೇಷನ್ ಮಾಡಿ. ಮೊಸರನ್ನಾಗೂ ಕೂಡ ತಂದಿರೋ ಪ್ರಸಾದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಈ ಭಕ್ತಿ ಭಾವನೆಗಳು ಆಧ್ಯಾತ್ಮಿಕವಾಗಿ ನನಗೆ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದೆಲ್ಲೂ ಇಲ್ಲದೆ ಇರೋವಂತಹ ಖುಷಿ ನನಗೆ ಬಂದ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಇಂಥ ವಿಷಯಗಳಲ್ಲಿ ನನಗೆ ಆಸಕ್ತಿ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇಂಥ ವಿಷಯಗಳಲ್ಲಿ ಮುಂದೆ ಇರ್ತೀನಿ, ಬೇರೆ ಯಾವ ವಿಷಯಗಳಲ್ಲಿ ಹಿಂದೆ ಇದ್ರೂ ಕೂಡ. ಪೂಜೆ ಅಂತ ವಿಷಯಗಳು ಬಂದಾಗ ಫುಲ್ಲು ನಾನು ಮಾಡ್ತೀನಿ ಅಂತ ಬಂದುಬಿಡ್ತೀನಿ. ಅಷ್ಟು ಖುಷಿಯಾಗುತ್ತೆ ನನಗೆ ಇಂಥ ವಿಷಯಗಳಲ್ಲಿ. ಆಸಕ್ತಿ ತನ್ನಿಂದ ತಾನೇ ಬಂದುಬಿಡುತ್ತೆ. ಹಾಗೆ ಇವತ್ತೂ ಕೂಡ ಮಾಡಿದ್ದೀನಿ. ಆಲ್ರೆಡಿ ಇವರು ದೇವ್ರು ಕೂರಿಸಿದಾಗ ಪ್ರಸಾದ ಎಲ್ಲ ಮಾಡಿಕೊಟ್ಟಿದ್ದೆ 1-2-3 ಸಲ. ಒಂದಿನ ಬಾಳೆಹಣ್ಣಿನ ಪಂಚಾಮೃತ ಮಾಡಿಕೊಟ್ಟಿದ್ದೆ, ಇನ್ನೊಂದು ದಿನ ಫಸ್ಟ್ ಡೇ ಹಬ್ಬದ ದಿನವೇ ಕಡುಬು ಮಾಡಿಕೊಟ್ಟಿದ್ದೆ. ಬಟ್ ನಾನು ಅವತ್ತು ಇರಲಿಲ್ಲ ಪೂಜೆಗೆ, ಅಮ್ಮನ ಮನೆಗೆ ಹೋಗ್ಬೇಕಾಗಿದ್ದ ಕಾರಣ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಿದ್ದೆ. ಆ್ಯಂಡ್ ಬೇರೆಯವರು ಕೂಡ ನಾನು ಮಾಡೋ ಪೂಜೆ ನೋಡಿ ಖುಷಿ ಪಡ್ತಾರೆ. ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡಿದ್ದೀನಿ ಆಧ್ಯಾತ್ಮಿಕವಾಗಿ ಅಂತ. ಈ ಆಧ್ಯಾತ್ಮಿಕನ ನಾನು ತಿಳ್ಕೊಂಡಿರೋದನ್ನು ನಿಮಗೂ ಕೂಡ ತಿಳಿಸ್ಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡು ಹೊಸ ದಾರಿ ಅಂತ, ಹೊಸ ಅಧ್ಯಾಯ ಅಂತ ಹೇಳಿ ಒಂದು ವಿಡಿಯೋನೂ ಕೂಡ ನಾನು ಮಾಡಿದ್ದೆ. ಅದೇ ದಾರಿಲಿದ್ದೀನಿ. ಸ್ವಲ್ಪ ಲೇಟ್ ಆಗ್ತಿದೆ ಪ್ರೊಸೆಸ್ ಅಷ್ಟೇ. ಯಾರೂ ಬೇಜಾರು ಮಾಡ್ಕೋಬೇಡಿ. ನಾವು ಪ್ರಸಾದ ಮಾಡಿದ ನಂತರ ಆ ಪ್ರಸಾದದ ಮೇಲೆ ಕರ್ಪೂರನ ಹಚ್ಚಿಟ್ಟು ತುಳಸಿಯಲ್ಲಿ ನೀರನ್ನು ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ಆ ಭಗವಂತನಿಗೆ ಪೂರ್ತಿಯಾಗಿ ಸಮರ್ಪಣೆ ಆಗುತ್ತೆ ಅನ್ನೋದು ಒಂದು ಭಕ್ತಿ ಭಾವದ ನಂಬಿಕೆ. ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ. ಇಲ್ಲಿ ಪ್ರಸಾದದ ಮೇಲೆ ಕರ್ಪೂರ ಹಚ್ಚಿದಾಗ ನಮಗೆ ಆ ಸ್ಪೆಷಲ್ ವೈಬು ಗೊತ್ತಾಗತ್ತೆ, ದೇವರು ಭಗವಂತ ನಮ್ಮ ಪ್ರಸಾದನ ಸ್ವೀಕರಿಸ್ತಾ ಇದ್ದಾನೆ ಅಂತ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹಿಂದೆ ಅಡ್ಬಿಡೋಣ ಅಂತ ಹೋದೆ. ಪಟ್ ಅಂತ ಹೇಳಿ ಗಣೇಶ ತಲೆ ಮೇಲೆ ಏನು ದಾಸವಾಳದ ಹೂವು ಮುಡಿಸಿದ್ದೆ ನಾನು ಆಗಲೇ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ಹೇಳಿದ್ನಲ್ಲ, ಆ ಗಣಪತಿ ಮೇಲಿರುವಂತಹ ಹೂ ಬಂದು ಕೈ ಮೇಲೆ ಬಿದ್ದಿದೆ ನೋಡಿ. ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ಬಲಗಡೆಯಿಂದ ದೇವರು ನನಗೆ ವರ ಕೊಟ್ಟಿದ್ದಾನೆ. ನಾನು ಮಾಡಿರೋ ಪೂಜೆನ ಭಕ್ತಿ ಭಾವದಿಂದ ಮಾಡಿರುವಂಥ ಪೂಜೆನ ಸಮರ್ಪಿಸ್ಕೊಂಡಿದ್ದಾನೆ ಅಂತ ನನಗೆ ತುಂಬ ಖುಷಿಯಾಯಿತು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆದಷ್ಟು ಬೇಗ ನಾನು ಹೊರಡಬೇಕು ಅಂತ ಅನ್ನಿಸ್ತು ನನಗೆ. ಮನೆ ಪಕ್ಕದಲ್ಲೇ ಇರೋದು, ನಮ್ಮ ಮನೆ ಪಕ್ಕದಲ್ಲೇ.
ಬಟ್ ಆದರೂ ನಾನು ಹೋಗಿ ಮಲ್ಕೋಬೇಕು ಅನ್ನಿಸ್ತು. ನೋಡ್ತಾ ಇದ್ದಾರೆ ದೇವ್ರ ಕೈ ಮೇಲೇ ಇದೆ ಆ ದಾಸವಾಳದ ಹೂವು. ಆಮೇಲೆ ನಾನು ಅದನ್ನು ಎತ್ತಿ ಮುಡ್ಕೊಂಡೆ. ಸೊ ಇದು ಮತ್ತೆ ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲಿಂದ ಎದ್ದು ಬಂದೆ. ಗಣಪತಿನ ನೀರಿಗೆ ಬಿಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ 5:30 ಆಗಿದೆ. ಸೊ ಇವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿ ನನ್ನ ಮಗ ಹೋಗ್ತಿದ್ದ. ಅದಕ್ಕೇ ಕಳಿಸ್ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸೊ ಹೋಗ್ತಾ ಇದ್ದಾರೆ ಎಲ್ಲರೂ. ಆಟೋಗೆ ಎತ್ತಿಟ್ಟಾಯಿತು ಗಣಪತಿನ. ಸೊ ಲಾಸ್ಟ್ ಡೇ ಆಫ್ ಗಣಪತಿ ಇನ್ ಅವರ್ ಏರಿಯಾ. ಬೇಜಾರಾಗೈತೆ ಇಷ್ಟು ದಿನ ಗಣಪತಿನ ನೋಡಿ ಇವತ್ತು ಕಳಿಸ್ಕೊಡೋದಕ್ಕೆ. ಯಾರಿಗಾದರೂ ಅಷ್ಟೇ, ಕೂರಿಸಿರೋರಿಗಾದರೂ ಅಷ್ಟೇ, ಅಕ್ಕಪಕ್ಕದವರಿಗೆ ನೋಡೋರಿಗೆ ಎಲ್ರಿಗೂ ಕೂಡ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆಗಳೇ ಇದೆ. ದೇವರಿಗೆ ಅಷ್ಟೇ ಸಾಕಲ್ವ. ಯಾರೇನು ಅಂದ್ಕೊಂಡ್ರೂ ಕೂಡ ದೇವರನ ವಿಷಯದಲ್ಲಿ ಅದು ಸರಿ ಹೋಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಏನಿದೆ ಆ ಭಾವನೆ ಭಗವಂತನಿಗೆ ಗೊತ್ತು, ಅಷ್ಟೇ ಸಾಕು. ಸೊ ಇನ್ನೇನು ಹೊರಡ್ತಾರೆ ಇವರು. ಏನಾಗಿತ್ತು, ಹುಷಾರು ಯಾಕಿರಲಿಲ್ಲ ಅನ್ನೋದನ್ನೆಲ್ಲ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ತುಂಬ ಸಣ್ಣದಾಗಿತ್ತು, ಜಸ್ಟ್ ಪೂಜೆ ಮಾಡಿದ್ದಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.